ಕೊಲ್ಹಾಪುರ ಶ್ರೀ ಮಹಾಲಕ್ಷ್ಮಿ ಮಂದಿರ, ಇದನ್ನು ಅಂಬಾಬಾಯಿ ಮಂದಿರ ಎಂದು ಕರೆಯಲಾಗುತ್ತದೆ. ಒಂದು ಪುರಾತನ ಧಾರ್ಮಿಕ ತಾಣವಾಗಿದೆ ಮತ್ತು ಸಾವಿರಾರು ವರ್ಷಗಳ ಹಿಂದೆ ಸ್ಥಾಪನೆಯಾಗಿದೆ. ಈ ಮಂದಿರದ ಮೂಲವು ಶಕ್ತಿಶಾಲಿ ಚಾಲುಕ್ಯ ರಾಜವಂಶದ ಕಾಲದಲ್ಲಿ 7ನೇ ಶತಮಾನದಲ್ಲಿ ಆರಂಭವಾಯಿತು ಎಂದು ನಂಬಲಾಗಿದೆ. ಇದಕ್ಕೆ ಆಧಾರಶಿಲೆ ಇಟ್ಟವರು ರಾಜ ಕರ್ಣದೇವ ಎಂದು ಹೇಳಲಾಗುತ್ತದೆ. ಅವರು ಮಾತೆ ಶ್ರೀ ಮಹಾಲಕ್ಷ್ಮಿ ಮೇಲೆ ಅಪಾರ ಭಕ್ತಿ ಹೊಂದಿದ್ದರು. ಸತತ ಶತಮಾನಗಳಿಂದ ಈ ಮಂದಿರವು ಹಲವು ಸಾಮ್ರಾಜ್ಯಗಳ ಏರಿಕೆ ಮತ್ತು ಪತನವನ್ನು ಕಂಡಿದೆ, ಆದರೂ ಇದು ನಂಬಿಕೆ ಮತ್ತು ಭಕ್ತಿಯ ಪವಿತ್ರ ಸ್ಥಳವಾಗಿ ಉಳಿಯುತ್ತದೆ. ಯಾದವರು, ಶಿಲಾಹಾರರು ಮತ್ತು ಮರಾಠ ರಾಜರು, ಅವರಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜರು ಕೂಡ ಈ ಮಂದಿರವನ್ನು ಪೂಜಿಸಿದ್ದು ಇದರ ಮಹತ್ವವನ್ನು ಹೆಚ್ಚಿಸಿದೆ ಎಂದು ಹೇಳಲಾಗುತ್ತದೆ. 18ನೇ ಶತಮಾನದಲ್ಲಿ ಕೊಲ್ಹಾಪುರದ ಮೇಲೆ ಆಡಳಿತ ನಡೆಸಿದ ಛತ್ರಪತಿ ಶಾಹು ಮಹಾರಾಜರು ಈ ಮಂದಿರದ ನವೀಕರಣ ಮತ್ತು ವಿಸ್ತರಣೆಯಲ್ಲಿ ಮಹತ್ವದ ಪಾತ್ರ ವಹಿಸಿದ್ದರು ಎಂದು ನಂಬಲಾಗುತ್ತದೆ. ಮಂದಿರದ ವಾಸ್ತುಶಿಲ್ಪವು ಹೆಮಾಡಪಂಥಿ ಶೈಲಿಯ ಅತ್ಯದ್ಭುತ ಉದಾಹರಣೆಯಾಗಿದೆ. ಇದರ ಕಪ್ಪು ಕಲ್ಲಿನ ಮೇಲೆ ನಿಖರವಾದ ಶಿಲ್ಪವಿದೆ, ಇದು ಪುರಾತನ ಭಾರತೀಯ ಶಿಲ್ಪಕಲೆಯನ್ನು ತೋರಿಸುತ್ತದೆ. ಇದರಲ್ಲಿ ಒಂದು ಮಂಟಪ ಹಾಲ್, ನಿಖರವಾದ ಶಿಲ್ಪಕಲೆಯ ಗರ್ಭಗುಡಿ ಮತ್ತು ಒಂದು ಎತ್ತರದ ಶಿಖರ ಇದೆ. ಈ ಮಂದಿರವು ವಿಭಿನ್ನ ದೇವತೆಗಳ ಸುಂದರ ಮೂರ್ತಿಗಳಿಂದ ಅಲಂಕರಿಸಲಾಗಿದೆ. ಸ್ಥಳೀಯ ವದಂತಿಗಳ ಪ್ರಕಾರ ದೇವಿ ಮಹಾಲಕ್ಷ್ಮಿಯ ದಿವ್ಯ ಸಾನ್ನಿಧ್ಯವು ಇಲ್ಲಿ ಕೊಲ್ಹಾಪುರದಲ್ಲಿ ನೆಲೆಸಿದೆ ಮತ್ತು ಅವರು ತಮ್ಮ ಭಕ್ತರಿಗೆ ಸಮೃದ್ಧಿ, ಐಶ್ವರ್ಯ ಮತ್ತು ಸುಖ ಸಂತೋಷದಿಂದ ಇರಲು ಆಶೀರ್ವಾದವನ್ನು ನೀಡುತ್ತಾರೆ. ಅವರು ಶ್ರೀವಿಷ್ಣುವಿನೊಂದಿಗೆ ಇಲ್ಲಿ ಶಾಶ್ವತವಾಗಿ ನೆಲೆಸಿದ್ದಾರೆ ಎಂಬ ನಂಬಿಕೆ ಇದೆ. ಪ್ರಳಯದ ಸಮಯದಲ್ಲಿ ದೇವಿ ಮಹಾಲಕ್ಷ್ಮಿ ಮತ್ತು ಶ್ರೀವಿಷ್ಣುವಿನ ಪುನರ್ಮಿಲನವು ಇಲ್ಲಿಯೇ ಆಗುತ್ತದೆ ಎಂಬ ಒಂದು ಆಸಕ್ತಿದಾಯಕ ನಂಬಿಕೆ ಕೂಡ ಇದೆ. ದೇಶದಾದ್ಯಂತದ ಭಕ್ತರು ಈ ಮಂದಿರಕ್ಕೆ ಬಂದು ತಮ್ಮ ಮನದಾಸೆಗಳನ್ನು ಪೂರ್ಣಗೊಳಿಸಲು ಮತ್ತು ಶುಭ ಫಲವನ್ನು ಪಡೆಯಲು ದೇವಿಯನ್ನು ನಂಬುತ್ತಾರೆ. ನವರಾತ್ರಿಯ ಭವ್ಯ ಉತ್ಸವದ ಸಮಯದಲ್ಲಿ ಸಾವಿರಾರು ಭಕ್ತರು ಪ್ರಾರ್ಥನೆ, ಮೆರವಣಿಗೆ ಮತ್ತು ವಿಧಿವಿಧಾನಗಳಿಗೆ ಸೇರುತ್ತಾರೆ. ಇದು ಮರೆಯಲಾಗದ ಆಧ್ಯಾತ್ಮಿಕ ವಾತಾವರಣವನ್ನು ನಿರ್ಮಿಸುತ್ತದೆ. ನೀವು ಈ ವಿಡಿಯೋವನ್ನು ಇಷ್ಟಪಟ್ಟರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.